ಸಂಭವಿಸಿದ ಘಟನೆಗೆ ಇವತ್ತು 14ನೇ ದಿನ. ಈಗಾಗಲೇ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಈಗಾಗಲೇ ಈ ಸ್ಥಳದಿಂದ ವಾಪಸ್ ಹೋಗಿರುವಂಥದ್ದು. ಆದರೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಒಂದು ರೀತಿಯ ಸ್ಮಶಾನ ಮೌನ ಕೂಡ ಆವರಿಸಿದೆ ಅಂತ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಜುಲೈ 16ರಂದು ಇದೇ ಸ್ಥಳದಲ್ಲಿ ಗುಡ್ಡದಿಂದ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಕೂಡ ಕೆಳಗೆ ಬಿದ್ದಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ತೊಡಕಾಗಿತ್ತು. ಅದಲ್ಲದೆ ಕೂಡ ಸಂಬಂಧಪಟ್ಟ ರಕ್ಷಣಾ ತಂಡಗಳಾದಂಥ SDRF ಆಗಿರ್ಬೋದು, NDRF ಆಗಿರ್ಬೋದು, ಅಗ್ನಿಶಾಮಕ ದಳ, ಪೊಲೀಸರು ಎಲ್ಲರೂ ಕೂಡ ತೀವ್ರ ಕಾರ್ಯಾಚರಣೆ ನಡೆಸಿದರು. ಇಲ್ಲಿ ಹೆದ್ದಾರಿ ಮೇಲೆ ಬಿದ್ದಿರುವಂಥ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳನ್ನು ತೆರವುಗೊಳಿಸಲು ಕೂಡ ಮುಂದಾಗಿದ್ದರು, ತೆರವುಗೊಳಿಸಲು ಯಶಸ್ವಿ ಕೂಡ ಆಗಿದ್ದರು. ಆದರೆ ಸಂಬಂಧಪಟ್ಟ ಘಟನೆಯಲ್ಲಿ ನಾಪತ್ತೆಯಾದವರ ಒಬ್ಬರ ಮೃತದೇಹ ಕೂಡ ಅಥವಾ ಜೀವಂತವಾಗಿ ಈ ಸ್ಥಳದಲ್ಲಿ ಸಿಕ್ಕಿಲ್ಲ. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನು ತೆರವುಗೊಳಿಸಲಾಗಿದೆ. ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ಅವಘಡ ಸಂಭವಿಸಿರುವುದರಿಂದ ಹೆದ್ದಾರಿ 66ರಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಈಗ 3-4 ದಿನಗಳಿಂದ ರಾತ್ರಿ ವೇಳೆ ಮಾತ್ರ ಇಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಬೆಳಗಿನ ಸಂದರ್ಭದಲ್ಲಿ ಹಗಲಿನ ವೇಳೆಯಲ್ಲಿ ಕೂಡ ಯಾವುದೇ ವಾಹನಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ನೋಡ್ತಾ ಇರಬಹುದು, ಸಂಬಂಧಪಟ್ಟ IRB ಅವರು ಕೂಡ ರಸ್ತೆ ಯಾವ ರೀತಿಯಾಗಿ ಘಟನೆಯಲ್ಲಿ ರಸ್ತೆಯಲ್ಲಿ ಹೊಂಡ ಬಿದ್ದಿರುವುದನ್ನು ಡಾಂಬರ್ ಹಾಕುವುದರ ಮೂಲಕ ಮುಚ್ಚಿದ್ದಾರೆ. ಇನ್ನೇನು ಸಂಬಂಧಪಟ್ಟ ಜಿಲ್ಲಾಡಳಿತ ಈ ರಸ್ತೆ ಮಾರ್ಗದ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬ ಒತ್ತಾಯವನ್ನು ಚಾಲಕರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಕಾರವಾರ ಕಡೆಯಿಂದ ಅಂದರೆ ಅಂಕೋಲ ಕಡೆಯಿಂದ ಮಂಗಳೂರಿಗೆ ತೆರಳುವಂಥ ವಾಹನ ಸವಾರರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಮಣಿಪಾಲ ಮಂಗಳೂರು ಕಡೆ ಹೋಗುವಂಥ ರೋಗಿಗಳು ಕೂಡ ತೊಂದರೆ ಅನುಭವಿಸ್ತಾರೆ. ಇಲ್ಲಿ ರಸ್ತೆ ಸಂಚಾರ ಬಂದ್ ಮಾಡೋದ್ರಿಂದ ಸುತ್ತುವರಿದು ಹೋಗುವುದು ತುಂಬ ಕಷ್ಟ ಸಾಧ್ಯವಾಗುತ್ತೆ. ಹೀಗಾಗಿ ಹಗಲಿನ ವೇಳೆ ಕೂಡ ಈ ಮಾರ್ಗದ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತ ಹಗಲಿನ ವೇಳೆ ಅಂದರೆ ಇಲ್ಲಿನ ಪರಿಸ್ಥಿತಿ ಅರಿತು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಂದೆ ಈ ಭಾಗದಿಂದ ರಸ್ತೆ ಸಂಚಾರಕ್ಕೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ದುರಸ್ತಿ ಕಾರ್ಯ ಆರಂಭವಾಗಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಸಿಗಬೇಕಾಗಿದೆ, ಈ ರಸ್ತೆಯ ಮೂಲಕ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆಯಿಲ್ಲ ಎನ್ನುವಂತಹ ಬಗ್ಗೆ ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಾಗ ಮಾತ್ರ ಈ ಭಾಗದಿಂದ ಸಂಚಾರಕ್ಕೆ ಸಹಿತ ಹೇಳಿದ್ರು. ಅದ್ರ ಜೊತೆಗೆ ಶಾಸಕ ಸತೀಶ್ ಸೇನ್ ಅವರು ಹೇಳಿದ್ರು, ಜಿಲ್ಲಾಧಿಕಾರಿ ದುರಸ್ತಿ ಕೆಲಸವನ್ನ ಮಾಡುವಂಥದ್ದು. ಇನ್ನೊಂದು ಬದಿಯಲ್ಲಿ ರಸ್ತೆಯಲ್ಲಿ ಬೃಹದಾಕಾರದ ಕಟ್ಟುಕಲ್ಲುಗಳು ಬಿದ್ದಿರುವಂತಹ ಒಂದು ದೃಶ್ಯವನ್ನು ನಾವು ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಕ್ಯಾಮರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಸಂಭವಿಸಿದ ಘಟನೆಗೆ ಇವತ್ತು 14ನೇ ದಿನ. ಈಗಾಗಲೇ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಈಗಾಗಲೇ ಈ ಸ್ಥಳದಿಂದ ವಾಪಸ್ ಹೋಗಿರುವಂಥದ್ದು. ಆದರೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಒಂದು ರೀತಿಯ ಸ್ಮಶಾನ ಮೌನ ಕೂಡ ಆವರಿಸಿದೆ ಅಂತ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಜುಲೈ 16ರಂದು ಇದೇ ಸ್ಥಳದಲ್ಲಿ ಗುಡ್ಡದಿಂದ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಕೂಡ ಕೆಳಗೆ ಬಿದ್ದಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ತೊಡಕಾಗಿತ್ತು. ಅದಲ್ಲದೆ ಕೂಡ ಸಂಬಂಧಪಟ್ಟ ರಕ್ಷಣಾ ತಂಡಗಳಾದಂಥ SDRF ಆಗಿರ್ಬೋದು, NDRF ಆಗಿರ್ಬೋದು, ಅಗ್ನಿಶಾಮಕ ದಳ, ಪೊಲೀಸರು ಎಲ್ಲರೂ ಕೂಡ ತೀವ್ರ ಕಾರ್ಯಾಚರಣೆ ನಡೆಸಿದರು. ಇಲ್ಲಿ ಹೆದ್ದಾರಿ ಮೇಲೆ ಬಿದ್ದಿರುವಂಥ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳನ್ನು ತೆರವುಗೊಳಿಸಲು ಕೂಡ ಮುಂದಾಗಿದ್ದರು, ತೆರವುಗೊಳಿಸಲು ಯಶಸ್ವಿ ಕೂಡ ಆಗಿದ್ದರು. ಆದರೆ ಸಂಬಂಧಪಟ್ಟ ಘಟನೆಯಲ್ಲಿ ನಾಪತ್ತೆಯಾದವರ ಒಬ್ಬರ ಮೃತದೇಹ ಕೂಡ ಅಥವಾ ಜೀವಂತವಾಗಿ ಈ ಸ್ಥಳದಲ್ಲಿ ಸಿಕ್ಕಿಲ್ಲ. ಆದರೆ ನಿರಂತರ ಕಾರ್ಯಾಚರಣೆ ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನು ತೆರವುಗೊಳಿಸಲಾಗಿದೆ. ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ಅವಘಡ ಸಂಭವಿಸಿರುವುದರಿಂದ ಹೆದ್ದಾರಿ 66ರಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಈಗ 3-4 ದಿನಗಳಿಂದ ರಾತ್ರಿ ವೇಳೆ ಮಾತ್ರ ಇಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ
ಬೆಳಗಿನ ಸಂದರ್ಭದಲ್ಲಿ ಹಗಲಿನ ವೇಳೆಯಲ್ಲಿ ಕೂಡ ಯಾವುದೇ ವಾಹನಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ನೋಡ್ತಾ ಇರಬಹುದು ಸಂಬಂಧಪಟ್ಟ IRB ಅವರು ಕೂಡ ರಸ್ತೆ ಯಾವ ರೀತಿಯಾಗಿ ಘಟನೆಯಲ್ಲಿ ರಸ್ತೆಯಲ್ಲಿ ಹೊಂಡ ಬಿದ್ದಿರುವುದನ್ನು ಡಾಂಬರ್ ಹಾಕುವುದರ ಮೂಲಕ ಮುಚ್ಚಿದ್ದಾರೆ. ಇನ್ನೇನು ಸಂಬಂಧಪಟ್ಟ ಜಿಲ್ಲಾಡಳಿತ ಈ ರಸ್ತೆ ಮಾರ್ಗದ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬ ಒತ್ತಾಯವನ್ನು ಚಾಲಕರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಕಾರವಾರ ಕಡೆಯಿಂದ ಅಂದರೆ ಅಂಕೋಲ ಕಡೆಯಿಂದ ಮಂಗಳೂರಿಗೆ ತೆರಳುವಂಥ ವಾಹನ ಸವಾರರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಮಣಿಪಾಲ ಮಂಗಳೂರು ಕಡೆ ಹೋಗುವಂಥ ರೋಗಿಗಳು ಕೂಡ ತೊಂದರೆಯನ್ನು ಅನುಭವಿಸ್ತಾರೆ. ಇಲ್ಲಿ ರಸ್ತೆ ಸಂಚಾರ ಬಂದ್ ಮಾಡೋದ್ರಿಂದ ಸುತ್ತುವರಿದು ಹೋಗುವುದು ತುಂಬ ಕಷ್ಟ ಸಾಧ್ಯವಾಗುತ್ತೆ. ಹೀಗಾಗಿ ಹಗಲಿನ ವೇಳೆ ಕೂಡ ಈ ಮಾರ್ಗದ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತ ಹಗಲಿನ ವೇಳೆ ಅಂದರೆ ಇಲ್ಲಿನ ಪರಿಸ್ಥಿತಿ ಅರಿತು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಂದೆ ಈ ಭಾಗದಿಂದ ರಸ್ತೆ ಸಂಚಾರಕ್ಕೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ದುರಸ್ತಿ ಕಾರ್ಯ ಆರಂಭವಾಗಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಸಿಗಬೇಕಾಗಿದೆ, ಈ ರಸ್ತೆಯ ಮೂಲಕ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆಯಿಲ್ಲ ಎನ್ನುವಂತಹ ಬಗ್ಗೆ ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಾಗ ಮಾತ್ರ ಈ ಭಾಗದಿಂದ ಸಂಚಾರಕ್ಕೆ ಸಹಿತ ಹೇಳಿದ್ರು. ಅದ್ರ ಜೊತೆಗೆ ಶಾಸಕ ಸತೀಶ್ ಸೇನ್ ಅವರು ಹೇಳಿದ್ರು, ಜಿಲ್ಲಾಧಿಕಾರಿ ದುರಸ್ತಿ ಕೆಲಸವನ್ನ ಮಾಡುವಂಥದ್ದು. ಇನ್ನೊಂದು ಬದಿಯಲ್ಲಿ ರಸ್ತೆಯಲ್ಲಿ ಬೃಹತ್ ಆಕಾರದ ಕಟ್ಟುಕಲ್ಲುಗಳು ನಿಂತುಕೊಂಡಿರುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಕ್ಯಾಮರಾ ಪರ್ಸನ್ ರೈಡರ್ ಜೊತೆ ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಮುಂದೆ ಈ ಭಾಗದಿಂದ ರಸ್ತೆ ಸಂಚಾರಕ್ಕೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ದುರಸ್ತಿ ಕಾರ್ಯ ಆರಂಭವಾಗಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಸಿಗಬೇಕಾಗಿದೆ, ಈ ರಸ್ತೆಯ ಮೂಲಕ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆಯಿಲ್ಲ ಎನ್ನುವಂತಹ ಬಗ್ಗೆ ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಾಗ ಮಾತ್ರ ಈ ಭಾಗದಿಂದ ಸಂಚಾರಕ್ಕೆ ಸಹಿತ ಹೇಳಿದ್ರು. ಅದ್ರ ಜೊತೆಗೆ ಶಾಸಕ ಸತೀಶ್ ಸೇನ್ ಅವರು ಹೇಳಿದ್ರು, ಜಿಲ್ಲಾಧಿಕಾರಿ ದುರಸ್ತಿ ಕೆಲಸವನ್ನ ಮಾಡುವಂಥದ್ದು. ಇನ್ನೊಂದು ಬದಿಯಲ್ಲಿ ರಸ್ತೆಯಲ್ಲಿ ಬೃಹತ್ ಆಕಾರದ ಕಟ್ಟುಕಲ್ಲುಗಳು ನಿಂತುಕೊಂಡಿರುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಕ್ಯಾಮರಾ ಪರ್ಸನ್ ರೈಡರ್ ಜೊತೆ ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.